ಪೂಜೆ ಮಾಡ್ತಾರೆ ಬಾಸು. ಕಷ್ಟ ಇದೆ ಇದೆಲ್ಲ ಮಾಡೋದು. ರಾಯಗಢ ಫೋರ್ಟ್ ಅಲ್ಲಿ ಇದೀವಿ. ಕರ್ನಾಟಕ, ಬೆಂಗಳೂರು. 1.5 days ಬ್ಯಾಂಗ್ಳೂರ್. ಕೆಳಗೆ ನೋಡು ಒಂದ್ಸಲಿ. ಇದು ದರ್ಬಾರ್ ಕಣಯ್ಯ. ಇದು ಛತ್ರಪತಿ ಶಿವಾಜಿ ಅವರು ಪೂಜೆ ಮಾಡ್ತಿದ್ದ ಶಿವಲಿಂಗ. हर इंसान को इस शैतान से मुक्ति दिलाने का वार होगा. ನೋಡಿ ಅಂತ ಜಾಗದಲ್ಲಿ ಕುಕ್ ಮಾಡ್ತಾ ಇದೀವಿ. ಓ ಸಕ್ಕತ್ತಾಗಿದೆ. ನೀವು ಇದು ಈ ಘಾಟ್ಗೆ ಬರಲೇಬೇಕು. ಅಲ್ಲಿಟ್ಟಿದ್ದೋ ಅಲ್ಲಿ ವ್ಯೂ ಚೆನ್ನಾಗಿಲ್ಲ ಅಂದ್ಬಿಟ್ಟು ಇಲ್ಲಿ ಫಾಲ್ಸ್ ವ್ಯೂ ಇಟ್ಟಿದ್ದೀವಿ. ಲೆಟ್ಸ್ ಕುಕ್ ದಿಸ್ ಮ್ಯಾಗಿ. ಟಾಪ್ ರಾಮಿನ್ ಆಟ ಮಸಾಲ ಏನೋ ಇದೇನೋ ಗೊತ್ತಿಲ್ಲ, ನಾವು ಕರೆಯೋದು ಮ್ಯಾಗಿ ಅಂತಾನೆ ಇದನ್ನ. ಲೋ ತೊಳೆಯೋ ನೀಟಾಗಿ. ಅದ್ರಲ್ಲೆಲ್ಲ ಹಿಂಗೆ ಐತೆ ನೋಡೋ ಇಲ್ಲಿ. ಫಸ್ಟ್ ಒಂಚೂರು ಕಾಯಿಸ್ಬಿಟ್ಟು ನೀಟಾಗಿ ತೊಳೆಯೋ. ಇದರಲ್ಲಿ ಏನೇನು ಮಾಡಬೇಕೋ ಎಲ್ಲ ಮಾಡ್ಬಿಟ್ಟಿದ್ದೀವಿ. ಆಪರೇಷನ್ ಫೇಲ್ ಬಿಕಾಸ್ ಮಳೆ ಬರ್ತಾ ಇದೆ. ಕಾಣಿಸ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ ನಿಮ್ಗೆ ವಿಡಿಯೋದಲ್ಲಿ. ಇಲ್ಲಿ ಒಂದೊಂದು ನಿಮಿಷಕ್ಕೂ ಮಳೆ ಬರ್ತಾ ಇರುತ್ತೆ. ಲೋ ಬರ್ತಾ ಇತ್ತು, ಬರಲ್ಲ ಅಲ್ಲ. ಟ್ಯಾರ್ಪಲ್ ಹಾಕ್ಬಿಟ್ಟು ಮಂಜ ಒಂದು ಹರ ಸಾಹಸವಿದು. ಅಲೇ ಮೀಟರ್ ಬೇಕು. ಮೀಟರ್ ಇಲ್ಲಿ ನೀರ್ ಹಿಡೀರಿ, ಮ್ಯಾಗಿ ತಗೊಂಬನ್ನಿ, ಇದ್ರೊಳಗೆ ಹಾಕೊಂಡ್ ತಿನ್ನಿ. ಲೇ ನಾನು ಹೇಳ್ದೆ ಅಲ್ಲೆಲ್ಲಾದ್ರೂ ನಿಲ್ಸೋಣ ಅಂತ. ಕಪೆರಾಯ ಏನು ಸದ್ದು ಮಾತ್ರ ಬರ್ತಾ ಇದೆ. ಫುಲ್ ಮಳೆ ಬರ್ತಾ ಇದೆ ಗುರು. ಅಂತೂ ಇಂತೂ ಮ್ಯಾಗಿ ರೆಡಿ ಆಯ್ತು. ಖಾರ ಹಾಕೊಳ್ಳಿ, ಈ ತರದ್ ಒಂದು ಸ್ಟವ್ ತಂದ್ಕೊಳ್ಳಿ, ಎಲ್ಲಿ ಬೇಕಲ್ಲಿ ಅಡ್ಗೆ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಟ್ರಿಪ್ ನ ಎಂಜಾಯ್ ಮಾಡ್ಕೊಳ್ಳಿ. ಬೇಯ್ಬೇಕಿರೋ ಇನ್ನು ಏನು ಹಾಕ್ಬೇಡ. ಇದು ಪೂಜೆ ಮಾಡ್ತಾರೆ ಬಾಸು. ಕಷ್ಟ ಇದೆ ಇದೆಲ್ಲ ಮಾಡೋದು. ಬನ್ನಿ ಈ ತರ ಟ್ರಾವೆಲ್ ಲೈಫಲ್ಲಿ ಒಂದು ಟೈಮ್ ಮಾಡಿ. ಇಲ್ಲೇ ನೇಚರಲ್ಲಿರೋ ವಾಟರು ತಾಂಡ್ ಕುಕ್ ಮಾಡ್ತಾ ಇದೀವಿ, ಮ್ಯಾಗಿ ಮಾಡ್ತಾ ಇದೀವಿ. ಮುಂದೆ ಒಳ್ಳೆ ತಾಮಿನಿ ಘಾಟ್ ಇದೆ. ನಾನಿ ಮಾಚೆ ಫಾಲ್ಸ್ ಇಂದ ಬಂದಿರೋ ರೋಡ್ ಇದು. ಶಾತ್ವೆ ಅನ್ನೋ ಫಾಲ್ಸ್ ಮುಂದೆ ಇದೆ. ನೋಡ್ಕೊಂಡ್ ಬಂದ್ಬಿಟ್ಟಿದೀವಿ ಆಗ್ಲೇ. ಬಟ್ ಈಗ ಸಂದೀಪ್ ಭಯ್ಯ ದಮ್ ಕಟ್ಟಿದೆ ನೋಡಿ. ಮ್ಯಾಗಿ ನಾನು ರೆಕಮೆಂಡ್ ಮಾಡಲ್ಲ. ಅರ್ಜೆಂಟಾಗಿ ಬೇಕು ಅಂದರೆ ಮ್ಯಾಗಿ ಮಾಡ್ಕೊಳ್ಳಿ. ಅಥವಾ ನೀವು ಫಿಟ್ನೆಸ್ ಫ್ರೀಕ್ ಆಗಿದ್ರೆ ಈ ಥರ ಒಂದು ಮುಸ್ಲಿ ತೊಗೊಳ್ಳಿ. ಈಗ ನಾನು ನೀರಿಟ್ಟಿದ್ದೀನಿ. ಫಿಟ್ ಆಗಿರೋದು ನಿಮ್ಮ ಚಾಯ್ಸ್. ಏನು ಬೇಕಾದ್ರೂ ತಿನ್ಬೋದು. ಮುಸ್ಲಿ ಆದರೂ ತಿನ್ಬೋದು, ಮ್ಯಾಗಿ ಆದರೂ ತಿನ್ಬೋದು. ನಾನು ಬೇಡ, ನನಗೆ ಓಟ್ಸ್ ತಿಂತಾ ಇದ್ದೀನಿ. ಇಲ್ಲ ಇರು ವಿಡಿಯೋ ಕಟ್ ಮಾಡ್ತೀನಿ, ಆಮೇಲೆ ತಿಂತೀನಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಕುಕಿಂಗ್ ಓಟ್ಸ್ ಮುಸ್ಲಿ ಆದಿವಾಸಿ ಮಂಜಾ. A few moments later. ರಾಯಗಢ ಫೋರ್ಟ್ ಬಂದಿದ್ದೀವಿ ಫ್ರೆಂಡ್ಸ್. ರಾಯಗಢ ಫೋರ್ಟ್ ಅಲ್ಲಿ ಇದ್ದೀವಿ. ಮೇಲ್ಗಡೆ ಜಿಪ್ ಲೈನ್ ಕಾಣಿಸ್ತಾ ಇದೆಯಾ? ಅಲ್ಲಿ ಜಿಪ್ ಲೈನ್ ಮುಖಾಂತರನೂ ಹೋಗ್ಬೋದು. 300 ಅಂದರು. ಇಲ್ಲಿ ನಾವು ಥ್ರೂ ವಾಕ್ ಹೋಗ್ತಾ ಇದ್ದೀವಿ. ಪಾರ್ಕಿಂಗ್ 100 ರೂಪೀಸು. ಇಲ್ಲೆಲ್ಲ ಮಾರ್ನಿಂಗೇ ಬರಬೇಕು. ನಾವು ನೋಡಿದ್ರೆ 2:30ಗೆ ಬಂದಿದ್ದೀವಿ. 10ಕ್ಕೆ 2 ಅವರ್ ಬೇಕು ಅಂದರು. ನೋಡೋಣ ಬನ್ನಿ, ಎಷ್ಟಾಗುತ್ತೋ ಅಷ್ಟು ನೋಡ್ಕೊಂಬೋಣ. 2 way 350 ರೂಪೀಸು ಥ್ರೂ ಜಿಪ್ ಲೈನು. ಇದು ಆ್ಯಕ್ಚುಲಿ ನಾವು ಬಂದಿರೋದು ರೂಟು ಜಿಪ್ ಲೈನ್ ರೂಟು. ಏನಾದರೂ ನಾವು ಥ್ರೂ ವಾಕ್ ಹೋಗ್ತೀವಿ ಅಂದರೆ ಅದು ಬೇರೆ ಕಡೆ ರೂಟ್ ಇದೆ. ಇದು ಜಿಪ್ ಲೈನ್ ರೂಟ್ ಮಾತ್ರ. ಏನು ಮಾಡೋಕ್ಕಾಗಲ್ಲ, ಲೇಟಾಗಿ ಬಂದಿರೋ ಕಾರಣ ಜಿಪ್ ಲೈನ್ ತೊಗೋಬೇಕಾಗತ್ತೆ. ಸೊ ಜಿಪ್ ಲೈನ್ ತೊಗೊಂಡಿದ್ದೀವಿ. 350. 5 ಗಂಟೆ ಒಳಗೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ದಿನದೇ ನೆನಪು ದಿನವೂ ಮನದಲ್ಲಿ ನೋಡುವ ಆಸೆಯು ತುಂಬಿದ. ಫ್ರಮ್ ಜಾರ್ಖಂಡ್ ಬಂದ್ಬಿಟ್ಟಾರೆ. ಕರ್ನಾಟಕ. So you guys came riding from Karnataka? No, we came through car. From Karnataka. ಬೆಂಗಳೂರು. 1.5 days ಬ್ಯಾಂಗ್ಳೂರ್. 1.5 days. Day before yesterday 7 o'clock we left. Okay. ಬ್ರೋ ಇದಕ್ಕೆ ಕೇಬಲ್ ಕಾರ್ ಅಂತಾರೆ ಬ್ರೋ. ಕೇಬಲ್ ಕಾರ್. ಇಷ್ಟೊತ್ತವರೆಗೂ ಜಿಪ್ ಲೈನ್ ಅಂದರೆ ಅದಂದ್ರೆ ನಮಗೆ ಹಿಂಗೆ ಹಿಡ್ಕೊಂಡು ಹೋಯ್ತೀವಲ್ಲ, ನಮ್ಮ ಬಾಡಿಗೆ ಹಾಕ್ಬಿಟ್ಟು ಸುಯಿ ಅನ್ನಂಗೆ ಹೋಯ್ತಾರಲ್ಲ, ಅದು ಜಿಪ್ ಲೈನ್. ಇಷ್ಟೊತ್ತವರೆಗೂ ಆಯ್ತಾ? ಇಷ್ಟೊತ್ತವರೆಗೂ 5 ಜೈ ಬಾಲಯ್ಯ. ಜೈ ಅದೇನೋ ಹೇಳ್ತಾರಲ್ಲ ಅವರು.
ಒಳಗೆ ನೋಡು ಒಂದ್ಸಲಿ ಸ್ವಾಮಿ. ಸ್ಪೀಡಾಗಿ ಹೊಂಟೋಗುತ್ತೆ ನಾವು ಹೋಗ್ಬೇಕಾದ್ರೆ. अब तो बहुत ज्यादा इंक्लाइन हो गया, अब ज्यादा हो रहा है, ज्यादा हो रहा है. ಕೇಬಲ್ ಕಾರ್ನ ಮುಗಿಸ್ಕೊಂಡು ನಾವ್ ಇಲ್ಲಿ ಬಂದಿದೀವಿ. ಅಲ್ಲ ಶಿವಾಜಿ ಯಾಕೆ ಇಲ್ಲಿ ಬಂದ್ರು ಅಂತ. ಏಯ್ ಮಹಾರಾಷ್ಟ್ರನೇ ಶಿವಾಜಿ. ಅಲ್ಲ ಮೇಲೆ ಯಾಕೆ ಬಂದಿವಿ ಸೂತಾಗಿದ್ರು. ಅವ್ರದ್ದು ಫೋರ್ಟ್ ಇಲ್ಲೇ ಇದ್ದಿದ್ದು, ಕೆಳಗಡೆ ಇದ್ರೆ ಬೇಗ ಅಟ್ಯಾಕ್ ಮಾಡ್ಬಿಟ್ಟು ತೋರ್ಸ. ಕೆಳಗಡೆ ಇದ್ರೆ ಎಲ್ಲ ಬೇಗ ಅಟ್ಯಾಕ್ ಮಾಡ್ಬಿಡ್ತಾರಲ್ಲ, ಅದಕ್ಕೆ ಇಷ್ಟು ದೂರ ಅಟ್ಯಾಕ್ ಮಾಡಿ ಡಿಫ್ರೆಂಟ್, ಬಟ್ ಊಟ ಹಾಕಿದ್ದು ಅವ್ರದ್ದು ಸಮಾಧಿ. ನಿಮ್ ಜಮೀನೆಲ್ಲ ಐತಿ. ಅವ್ರು ಕಟ್ಟಿದ ಫೋರ್ಟ್ ಅಲ್ವಾ ಬ್ರೋ? ಅವ್ರು ಕಟ್ಟಿದ ಫೋರ್ಟ್ ಕೊಳ್ಳೋದೇ ಅವ್ರು ಸಮಾಧಿ ಮಾಡ್ತಾರೆ. ನಿಮ್ ಜಮೀನ ನಿಮ್ನ ಸಮಾಧಿ ಮಾಡ್ದಂಗೆ. ಬಟ್ ಶಿವಾಜಿ ಇಸ್ ಅ ಗ್ರೇಟ್ ವಾರಿಯರ್. ನಾನು ಓದಿರಂಗೆ ಎಲ್ಲಾರು ಓದಿರಂಗ ಅಂದ್ರೆ ಕೆಲವೊಬ್ರು ಒಂದೊಂದು ರಾಜುಗಳ ಆಳ್ವಿಕೆನ ಒಪ್ಕೊಳ್ಳಲ್ಲ. ಬರೀ ಫಾಗ್ ಐತೆ ಸ್ನೇಹಿತರೆ. ಪೀಸ್ ಬ್ರೋ, ಪೀಸ್ ಸಖತ್ತಾಗಿದೆ. ಆಗಿನ ಕಾಲದಲ್ಲಿ ಇಷ್ಟು ಮಳೆಲಿ ಇಲ್ಲಿ ಹೆಂಗಿರ್ತಿದ್ರು ಅನ್ನೋದೇ ನಂಗೆ ಡೌಟ್ ಹೊಡಿತಾ ಇದೆ. ಗೈಡ್ ನಾವು ತಗೊಂಡಿಲ್ಲ, ನಮ್ಗೆ ಅರ್ಥ ಆಗಲ್ಲ. ಸಮ್ಮರ್ ಟೈಮಲ್ಲಿ ಬಂದು ವಿಸಿಟ್ ಮಾಡ್ಬೇಕಷ್ಟೇ ಈ ಥರ ಫೋರ್ಟ್ಗಳನ್ನ, ಅವಾಗ ನಮ್ಗೆ ನೀಟಾಗಿ ಗೊತ್ತಾಗುತ್ತೆ. ಅಲ್ಲಿ ಸ್ವಲ್ಪ ಜನ ಬರ್ತಾ ಇದ್ದಾರೆ, ಅವ್ರ ಮುಖಾಂತರ ನಾವು ಅಲ್ಲಿ ಹೋಗ್ತಾ ಇದ್ದೀವಿ, ಅಲ್ಲಿ ಏನಾದರೂ ಇರ್ಬೋದು ಅಂತ. ಏನು ಅದಕ್ಕಂದ್ರೆ ಕಳ್ಳರನ್ನ ನೋಡ್ತಾರೆ ಗೊತ್ತಾ ದೂರದಿಂದ. ಗುರು ಇಲ್ಲಿ ನೋಡಿ ಗುರು, ಕಾಣಿಸ್ತಾ ಇದೆಯಾ ನಿಮ್ಗೆ ಏನಾದ್ರು ವ್ಯೂ? छत्रपति संभाजी महाराज की ಇದು ದರ್ಬಾರ್ ಕಣಯ್ಯ. ಆ್ಯಕ್ಚುಲಿ ನಿಮಗೆ ಫೋರ್ಟ್ ಹೇಗಿದೆ ಅಂತ ತೋರಿಸ್ತೀನಿ ರೀ. ಇಲ್ಲಿ ನಿಮಗೆ ಫುಲ್ಲು ಫಾಗ್ ಇರೋದ್ರಿಂದ ಕಾಣ್ತಾ ಇಲ್ಲ ನೋಡಿ, ಈ ಥರ ಇರುತ್ತೆ ಫೋರ್ಟು ಇದು. ಅದು ನಾವು ನೋಡಿದ್ವಲ್ಲ, ಸಮ್ಮರ್ ಟೈಮಲ್ಲಿ ಬಂದರೆ ನಿಮ್ಗೆ ನೀಟಾಗಿ ಕಾಣುತ್ತೆ. ಏನೋ ಫಂಕ್ಷನ್ ಮಾಡಿದ್ದಾರೆ, ಸೊ ಅದಕ್ಕೆ ನಮ್ಗಲ್ಲಿ ಸರಿಯಾಗಿ ಒಳಗೆ ನೋಡೋಕೆ ಬಿಟ್ಟಿಲ್ಲ. ಜೋಳ ತಿನ್ನೋಣಂದ್ರೆ ಏನಯ್ಯ, ಟೀ ಕುಡಿಸ್ತಿದ್ಯಾ? ಜೋಳ ತಿನ್ನ ಬೇಡ, ಜೋಳ ತಿನ್ಲೇಬೇಕು. ಜೋಳ ಕುಡಿಸ್ಕೊಂಡೆ ಈಸ್ಕೋ, 2 ಪೀಸ್ ಮಾಡಿಸ್ಕೋ. ಯೋ ಅವ್ರಿಗೆ ಇದ ಅರ್ಥ ಅದ, ನೀನ್ ಯಾಕೋ ಯಾಕೋ ಅಂದ್ರೆ ಅಲ್ಲೇ ಅವ್ರ ಕನ್ನಡಲ್ಲಿಂದ ಬರ್ತದೆ. ಅಕ್ಕ ಅಕ್ಕ ಅಂತ ಬಡ್ಕೋತಾ ಇದೆಯಲ್ಲ. ಬೇಡಣ, ಭಾನುವಾರ ಉಪವಾಸ. ನಾನು ಅದಕ್ಕೆ ಬೇಡ ಅಂದಿತ್ತು. ಅದೇ ನೀರಲ್ಲಿ ಕೈ ತೊಳೆದ್ರು, ಅದೇ ನೀರಲ್ಲಿ ಚಪ್ಪಲಿ ಇಲ್ಲ ಅವ್ರೆ. ಆ ಡಬ್ಬ ಮೋಸ್ಕ್ ಅಲ್ಲೇ ಇಡ್ತಾರೆ ಕೇಳಿ ಈಕೆ. ನಾನು ತಿನ್ಬೇಡ ಅಂದ್ರೆ ಹೈಜೀನ್ ಎಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ನೀನಿಲ್ಲಿ. ಹೈಜೀನ್ ಬೇಡಕಂದ್ರೆ ಒಂದು ಮಿನಿಮಮ್ ಅದಾಗಲ್ಲ ಮಾನ್ಸಿಂಗ್, ಅದು ಆಗಲ್ಲ. ಅಲ್ಲ हाँ उसका पैसा दे दो भाई, पैसा नहीं देता भाग रहे पैसा दे. ಈ ಗಾಂಧೀಜಿನ ಶಿವಾಜಿ ಮಾಡಿದ್ರು ನೋಡಿದ್ದೀರಾ ಒಂದು ನೋಟಲ್ಲಿ? ಗೈಸ್ ನೀವು ನೋಡಿದ್ದೀರಾ ಗಾಂಧೀಜಿನ ಒಂದು ನೋಟಲ್ಲಿ ಶಿವಾಜಿ ಎಲ್ಲ ಮಾಡಿದ್ರು? ಓ ಇಸ್ಕಾ 340 रहने के लिए ये घर है ಮೇಲೆ ಉಳ್ಕತಾರಂತ ಕಣಯ್ಯ. ಇಲ್ಲೆಲ್ರಿ ಉಳ್ಕೋತಾರೆ, ನಡೀರಿ. ಅವಕ್ಕೂ ಅಂತ ಇಲ್ವಾ? ನೀವು ಕರೆಕ್ಟಾಗಿ ಕೇಳ್ರಿ. ಇಲ್ಲೇ ಉಳ್ಕೊಂಡ್ಬಿಟ್ರಿ ಅಂದ್ರೆ ಫಲ್ ಬಾಕ್ಸ್ ಕೊಡ್ಸ್ಬಿಡ್ತೀನಿ. अच्छा नीचे रहता है कि ऊपर रहता है? ऊपर पर नीचे पर और एक दे भैया का. ए वो नहीं, घर घर तुम्हारा घर उधर है, नीचे नहीं जाना है. ಅವ್ರ ಮನೆಯಲ್ಲಿ ಕೇಳೋ घर किधर है? बाजार पेठच्या पाठीमागं. ಇಲ್ಲ ಅಂತ ನೋಡಪ್ಪ. जिप लाइन में डाउन नहीं चलेगा तू घर का, इधर ही कर. तुम्हारा घर किधर है? गाड्यावरतीच आहे. ಇದರೇನಾ? ಕೇಳಪ್ಪ. ಏ ಅವ್ರು ಕೆಳಗೆ ಹೋಗ್ಬೇಕು ಅಂತ ಅವ್ರೆ. ಲೇ ಮರಿ ಮೇಲ್ಗಡೆ ಓ ಕೆಳಗಡೆ ತಿನ್ನಲ್ಲ ಅಂದ್ರಲ್ರಿ. ಫ್ರೀ ಅಂದ್ರೆ ಚಾಲೆಂಜ್ ಅಲ್ಲಿ ಗೆದ್ದಿದ್ದು ನಾವು ಬಿಡ್ತೀವ. ಆಯಮ್ಮ ಏನ್ ಹೇಳಿದ್ರು, ನೀವು ಅದೇನ್ ಅರ್ಥ ಮಾಡ್ಕೊಂಡ್ರು? ಆಯಮ್ಮ ಸುಳ್ಳು ಹೇಳ್ದೆ ನೋಡ್ದ, ಒಂದ್ ಜೋಳ ಸೇಲ್ ಮಾಡ್ದೆ ಅಂತ ಅವ್ರೆ. बोलली त्यांनीच दिली. 10 ರೂಪಾಯಿಗೆ ಓನ್ಲಿ ಟೆನ್ನಿಸ್ ಅಂತ ಅವ್ರೆ, 20 ರೂಪಾಯಿಗೆ ಓನ್ಲಿ ವಾಲಿಬಾಲ್ ಅನ್ಬೋದಾ? ನಗು ಬರ್ಲಿಲ್ವಾ? ಅಂದರೆ ನನಗೆ ವಾಪಸ್ ಕೊಟ್ಟರು. ಓಕೆ ಥ್ಯಾಂಕ್ ಯು. ಹಲೋ ಹಲೋ ಬ್ರೋ ಬ್ರೋ ಬ್ರೋ,
ಏಯ್ ನಿನ್ನೆ ಕಣಲ್ಲಿ ಹಲೋ ಎಕ್ಸ್ಕ್ಯೂಸ್ ಮೀ ಬ್ರೋ ಯೂಟ್ಯೂಬ್ ನೋಡ್ತೀರಾ? ನೋಡಲ್ಲ ಅನ್ಬೇಕಣ್ಣಲ್ಲಿ ಫಸ್ಟಿಂದ ರೀಟೇಕ್. ಬ್ರೋ ಯೂಟ್ಯೂಬ್ ನೋಡ್ತೀರಾ? ನೋಡ್ಬೇಡ್ರಿ, ಕಳ್ಳನ ಮಕ್ಳು ಜಾಸ್ತಿ ಆಗ್ಬಿಟ್ಟವ್ರೆ. ಹಂಗೆ ಅವೆಲ್ಲ ಕೇಳಬಾರ್ದು. ಅರ್ಧ ಕಿಲೋಮೀಟರ್ ನಡ್ಕೊಂಬಂದ್ಮೇಲೆ ನಿಮ್ಗೆ ಇತ್ತೊಂದು ಚಿಕ್ಕ ಗೋಪುರ ಕಾಣ್ತಾ ಇದೆಯಾ ಅಲ್ಲಿ. ಫೈನಲಿ ವಿ ಫೌಂಡ್. ಯಂಗೂರು ಇಲ್ಲೆಲ್ಲ ಆಡಳಿತ ಮಾಡ್ತಾ ಇದ್ರು, ಸಖತ್ ಕಷ್ಟ ಇದೆ ಇಲ್ಲಿ. ಸ್ವಾಗ ವೆಲ್ಕಮ್ ಮಾಡ್ತಾ ಇದೆ ನಮ್ಮನ್ನ. ಇದೇನಿದು ಹಿಂಗೆ ಕಟ್ಟಿದಾರಲ್ಲ, ಏನಿದು ಅರ್ಥನೇ ಆಗ್ತಿಲ್ವಲ್ಲ. ಒಂದ್ಸತಿ ಇಲ್ಲಿ ಸಮ್ಮರಲ್ಲಿ ಬನ್ನಿ, ನೀಟಾಗಿ ಕಾಣುತ್ತೆ. ನಮಗೆಲ್ಲ ಝೀರೋ ವ್ಯೂ. ಇದು ದೇವಸ್ಥಾನನೇನಾ ಇಲ್ಲ ನೋಡೋಣ ಬನ್ನಿ, ಕನ್ಫರ್ಮ್ ಇಲ್ಲ, ನಮಗೂ ಸರಿಯಾಗಿ ಗೊತ್ತಿಲ್ಲ. ಏನಿಲ್ಲ. ಇದು ಛತ್ರಪತಿ ಶಿವಾಜಿ ಅವರು ಪೂಜೆ ಮಾಡ್ತಿದ್ದ ಶಿವಲಿಂಗ. प्रांत के हर इंसान को इस शैतान से मुक्ति दिलाने का व्यवहार होगा. ಇಲ್ಲೇ ಈಚೆ ಕಡೆ ನಮ್ಮ ಬಾಸ್ ಇದ್ದಾರೆ, ಜೈ ಬಜರಂಗಬಲಿ. ನೋಡ್ಬೋದು ಇಲ್ಲೆಲ್ಲ ಮೂರ್ತಿ ಎಲ್ಲ ಹೊಡೆದಾಕಿದ್ದಾರೆ ಆಗಿನ ಕಾಲದಲ್ಲಿ. ನೋಡಿ ಇಲ್ಲಿ ಶಿವಾಜಿ ಅವ್ರ ಜೊತೆ ಯಾವಾಗಲೂ ಒಂದು ನಾಯಿ ಇರ್ತಿತ್ತಂತೆ, ಆ ನಾಯಿ ಸಮಾಧಿ ಅದು. ಹಾಂ ಲೈಟ್ ನೋಡಿ, ಯಾರಿಗೂ ಗೊತ್ತಿರಲ್ಲ ಬಟ್ ಅಲ್ಲಿ ಕಟ್ಟಿದ್ದಾರೆ ನೋಡಿ. ಅದ್ರದ್ದೇನೇನೋ ಪಕ್ಕನೇನೋ. ಹಾಂ ಏನು ಶಿವಾಜಿ ಅವ್ರ ಜೊತೆ ಒಂದು ನಾಯಿ ಇರ್ತಿತ್ತಂತೆ, ಅದ್ರದ್ದು ನನಗೂ ಗೊತ್ತಿಲ್ಲ. ಅಲ್ಲಿ ಯಾರು ಹೇಳ್ತಿದ್ರಳು ಅದ್ರದ್ದು ಸಮಾಧಿ ಅಂತ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ, ಇರ್ಬೋದು. ಕೇಳ್ತಾ ಇದ್ರು. ಹಾಂ ಕರೆಕ್ಟ್. ಹಾಂ ಇದೇನೆ ಶಿವಾಜಿ ಮಹಾರಾಜ್ ಅವ್ರ ಜೊತೆ ಒಂದು ನಾಯಿ ಇರ್ತಿತ್ತು, ಅದು ಸತ್ತ ಮೇಲೆ ಅದು ಅವ್ರದ್ದು ಹಿಂದೆನೇ ಮಣ್ಣು ಮಾಡಿದ್ದಾರೆ. ಅದೊಂದು ದೊಡ್ಡ ಸ್ಟ್ಯಾಚು ಕಟ್ಟಿದ್ದಾರೆ ನೋಡಿ. ಫುಲ್ಲು ದೇವ್ರ ಥರ ಪೂಜೆ ಮಾಡ್ತಾರೆ ಇಲ್ಲ ಅವ್ರನ್ನ. ನಿಮ್ಗೇನಾದರೂ ಹಿಂದಿ ಬಂದರೆ ನೀವು ಇಲ್ಲಿ ಗೈಡ್ ತೊಗೋಬೋದು. ಈ ಥರ ಅವ್ರದ್ದೇ ಗೌರ್ಮೆಂಟ್ ಮುಖಾಂತರ ಗೈಡ್ ಇರುತ್ತೆ. ಈ ಥರ ಇಷ್ಟೊಂದು ಗ್ರೂಪ್ ಜನ ಬಂದರೆ ನೀವು ಗೈಡ್ ತೊಗೊಂಡು ಇದು ಇನ್ಫಾರ್ಮೇಷನ್ನ ನೀವು ತಿಳ್ಕೊಬೋದು. ನಾವು 4 ಜನ ಬಂದಿದ್ದೀವಿ, ಸೊ ನಮಗೇನೋ ಗೈಡ್ ತೊಗೊಂಡಿಲ್ಲ ನಾವು, ಗೊತ್ತಿರೋಷ್ಟೇ ಅಲ್ಲಿ ಹೋಗಿ ಏನದು ಪ್ಲೇಸ್ ಅಂತ ನಾವೇ ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಅದೇನಪ್ಪ ನಾವು ಬಂದು ನೋಡ್ಕೊಂಡು ಹೋಯ್ತೀವಿ, ಎಲ್ಲ ಫಾಕ್ ತುಂಬ್ಕೊಂಡ್ಬಿಡುತ್ತೆ, ಆಮೇಲೆ ವ್ಯೂನೇ ಇರಲ್ಲ ಅಲ್ಲಿ. ಹೆಂಗೋ ನಮ್ಮ ಪುಣ್ಯಕ್ಕೆ ಬಂದಾಗ ಒಂದು ಚೂರು ಕಾಣ್ತಾ ಇದೆ. ಎಲ್ಲ ನನ್ನ ಕಡೆಯಾಗಿ ಕಾಡುವ ಪ್ರಶ್ನೆ, ಬಿಫೋರ್ 400-600 ಇಯರ್ಸ್ ಈ ಥರ ವೆದರಲ್ಲಿ ಇಲ್ಲೆಲ್ಲ ಹೇಗಿರ್ತಾ ಇದ್ರು ಅವರು ಅಂತ. ಇದೆಲ್ಲ ಯಾವುದು ಓಪನ್ ಇರ್ತಿರಲಿಲ್ಲ, ಫುಲ್ ಎಲ್ಲ ಕ್ಲೋಸ್ ಇರ್ತಿತ್ತು. ಬಟ್ ಆದ್ರೂ ನೋಡಿ ಒಂದೊಂದು ಗೋಡೆ ಏನು ಗೇಜ್ ಇದೆ ಯಪ್ಪ. ಬಾರಿ ಎಲ್ಲಾರು ಹೆಂಗ್ ಹೋಗ್ತಾವ್ರೆ 5 ಜನಕ ನಡಿ. ಸೈರನ್ ಆಗ್ತಾ ಇದಾರೆ. 5 ಗಂಟೆಗೆ 10 ನಿಮಿಷ ಇದೆ. ಸೊ ಸೈರನ್ ಹಾಕಿದ ತಕ್ಷಣ ನಾವೆಲ್ಲ ಆ ಬೇಸ್ ಏನಿದೆ ಅಲ್ಲಿ ಹೋಗ್ಬೇಕು. ಬಿಕಾಸ್ ನಾವು ಕ್ಯಾರಿ ಮಾಡಬೇಕಲ್ಲ ಜಿಪ್ ಕಾರಲ್ಲಿ. ಜಿಪ್ ಲೈನೋ ಜಿಪ್ ಕಾರೋ ಏನೋ ಒಂದು ಅದ್ರಲ್ಲಿ ಹೋಗೋದಷ್ಟೇ. ಇವರೆಲ್ಲ ಇವಾಗ ಮೇಲೆ ಬರ್ತಾವ್ರು, ಮತ್ತೆ ಯಾವಾಗ ಹೋಗ್ತಾರೆ? ಏಯ್ ಎಲ್ಲ ಫೋರ್ಟ್ ನೀಟಾಗಿ ಕಾಣುತ್ತೆ ನೋಡೋದು. ಯೂಟ್ಯೂಬಲ್ಲಿ ನೋಡಿ ವಿಡಿಯೋ ನೋಡೋ ಇವತ್ತು ಎಲ್ಲ ಗೊತ್ತಾಯ್ತದೆ. ಖಾಲಿ ಇದೆ ಬಾರೋ ಸಂದೀಪ. ಖಾಲಿ ಇದೆಯಾ? ಇಲ್ಲಿ ಬರೋದೇ ಟೂರಿಸ್ಟು, ಬಟ್ ಇಲ್ಲೆಲ್ಲ ಹಿಂದಿಲಿ ಹಾಕೋರು. ಯಾರಿಗೆ ಅಂತ ಅರ್ಥ ಆಗ್ಬೇಕು ಹೇಳು? ಹಾಂ ಒಂದಿರ್ಬೇಕು ಅದು 14 ರೂಪಾಯಿ. 14 ರೂಪಾಯಿ ದಪ್ಪ ಕೊಡ್ತಾರೆ. ಮತ್ತೆ ಎಷ್ಟು ರೂಪಾಯಿ ಅದು? 50 ರೂಪಾಯಿ. 5 ಇರ್ಬೇಕು ಅದು. ಇದು 40, ಇದು 30, ಇದು 30, ಅದು 30, ಇದು 40, ಇದು 90, ಇದು 20. ನೋಡ್ರಪ್ಪ ಇದೇ ಏನೋ ವಡಾಪಾವ್ ಅಂತೆ. ಆಲೂಗೆಡ್ಡೆ ಬೋಂಡ ಕೊಟ್ಟ, 1-2 ಚಿಕ್ಕ ಪ್ಲೇಟ್ ಪೀಸ್ ಕೊಟ್ಟ. ಇದೆ ಇಲ್ಲಿ ಯಾರೋ ಲೋಕಲ್ ಹೇಳಿದ್ರು ಇದನ್ನು ತಾಳಿ ಅಂತ. ಬನ್ನಿ ಇನ್ನೊಂದು ಇಸ್ಕೊಂಬೇಕಿತ್ತು. ರಾಯಗಢ ಬಾಗಿಲುಗಳು ಎಡಕ್ಕೆ ತೆರೆಯಲಿದೆ. ಪ್ರಯಾಣಿಕರು ಎಲ್ಲೋ ಪಟ್ಟಿಯಿಂದ ಹಿಂದೆ ನಿಲ್ಲಬೇಕೆಂದು ವಿನಂತಿ. ರಾಯಗಢ ಡೋರ್ ವಿಲ್ ಓಪನ್ ಟು ದಿ ರೈಟ್. ಇವನೇನೋ ಬಿಸ್ ಅನ್ಕೊಂಡ್ರಿ ಅಣ್ಣ, ಇವನು ಒಬ್ಬನೇ ಮಗ. ನಿನ್ನ ನಾಮದಲ್ಲಿ ಬ್ರೋ ನಿಂಗೆ ಅಣ್ಣ ತಮ್ಮ ಯಾರು? ಅವ್ರು ಒಬ್ಬನೇ ಮಗನ? ಒಬ್ಬನೇ ಮಗನ ನೀವು ಬ್ರೋ? ಭಯ ಆಯ್ತು. ಅಲ್ಲೇನೋ ಬಿಚ್ಕೊಂಡಿರ್ಬೇಕಣೋ, ಏನೋ ರಿಪೇರಿ ಮಾಡ್ತಾರೆ. ಏನಿಲ್ಲ, ಒಂಚೂರು ಕಟ್ಟಾಗೈತಂತೆ ಅಷ್ಟೇ. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ಕುಚ್ ಬಿ ನೈ ಹೋತಾ. ಭಯ್ಯ ಒಬ್ಬನೇ ಮಗ. ಸುಮ್ಮನೆ ಹೋಗಾಗದ ಭಗವಾನ್
ಹೋದ್ರೆ ದೇವ್ರು ನೋಡ್ಕೊತಾನಂತೆ. ಏನೋ ಆಗಿದೆ. ಅದೇನಂತಾರೆ ಹೇಳು? ಕ್ಯಾರಾಬಿನ್ ಅಂತಾರೆ. ಕೆರೆಬಿಯನ್ ಕ್ಯಾರಾಬಿನ್. ಕೆರೆ ಮೀನು. ಏಯ್ ನೋಡ್ರಿ ನೋಡ್ರಿ ಯಾಕ್ರಿ ಮೇಕ್ ಇನ್ ಇಂಡಿಯಾ. ನನ್ಗೆ ಅದಕ್ಕೆ ಡೌಟ್ ಹೊಡಿತೈತೆ. ನಾಯಿ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ನೋಡಲ್ಲ ಯಾವ ಬೋಡಿ ಬಲ ಇಲ್ದರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು? ಕರ್ನಾಟಕದವನು ಇಂಡಿಯಾದವನು ಅಲ್ಲ. ಅಲ್ಲಿ ನಾನಿ ಮಜೆ ಫಾಲ್ಸ್ ಹೋಗ್ಬಿಟ್ಟು ಏನ್ತಿಕ್ ಭಯ ಅಂದ್ರೆ ಏನು ವಿಡಿಯೋದಲ್ಲಿ ಹೇಳಂಗಿಲ್ಲ ಬಿಡಿ ಹೋಲಿ. వచ్చేస్తున్నా టాటా బాయ్ బాయ్.